ಜಗನ್ಮಾತೆ ಜಗನ್ಮಾತೆ ಬಾದಾಮಿ ಬನಶಂಕರಿ ದೇವಿ ಹಾಗೂ ದೇವರ ದಾಸಿಮಯ್ಯನವರ ಪಾದಾರಗಳಿಗೆ ನಮಸ್ಕರಿಸುತ್ತಾ ಈ ತಿಂಗಳ ಮಾಸಿಕ ವಚನಗೋಷ್ಠಿಗೆ ಆಗಮಿಸಿದಂತಹ ಸಮಾಜದ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಗುರು ಹಿರಿಯರು, ಶರಣೆಯರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೂ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ತಿಮ್ಮಪ್ಪುರ್ ಸರ್ ಹಾಗೂ ಅವರ ಕುಟುಂಬದವರಿಗೂ ಕೂಡ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ವಚನ ನುಡಿ ಸೇವೆ ಮಾಡಬೇಕು ಅಂತಂದಾಗ ಚೌಡಾಪುರ್ ಸರ್ ಬಂದು ನಮ್ಗೆ ಹೇಳಿದಾಗ ನಾನಂದೆ, ನಿಮ್ಗೆ ಗುರು ಹಿರಿಯರು ಅದನ್ನು ನೀವೆಲ್ಲರಿಗೂ ಆದಷ್ಟು ಸರ್ವಿಸ್ ಆದಷ್ಟು ನನಗೆ ವಯಸ್ಸಾಗಿಲ್ಲ, ನನ್ನಲ್ಲಿ ಏನು ಅನುಭವ ಇದೆ ಅಂತೇಳಿ ನಾನು ವಚನನ ಹೇಳಬೇಕು ಅಂತಂದಾಗ ಅವರಂದರು, ಇಲ್ಲ, ಇದು ವಚನಗಳು ಅನ್ನೋದು ಇದೇ ವಯಸ್ಸಿನವರಿಗೆ ಅಂತಲ್ಲ, ಚಿಕ್ಕ ಮಕ್ಕಳಿಂದ ಹೇಳಿಕೊಂಡು ಎಲ್ಲ ವಯಸ್ಸಿನವರಿಗೂ ಬೇಕಾದಂಥ ಮಹತ್ವವಾದಂತಹ ವಚನಗಳದಾವು. ಇವುಗಳನ್ನು ನಮಗಿಂತ ಹೆಚ್ಚಾಗಿ ಮುಂದೆ ಬರುವಂತಹ ಯುವ ಪೀಳಿಗೆದವರು, ಚಿಕ್ಕ ಮಕ್ಕಳು, ಇವರೆಲ್ಲ ಇದನ್ನು ಅರ್ಥ ಮಾಡಿಕೊಂಡು ನಡೆಯೋದೇ ಜೀವನ. ಸೊ ಜೀವನಕ್ಕಾಗಿಯೇ ಇವರು ದಾಸಿಮಯ್ಯನವರು, ಶರಣೆಯರು ಎಲ್ಲರೂ ವಚನ ಬರೆದಿದ್ದು. ಅದನ್ನು ನೀವು ಹೆಂಗೆ ಅರ್ಥೈಸ್ಕೊಂಡಿರಿ, ಅದನ್ನು ನೀವೆಷ್ಟು ಮಟ್ಟಿಗೆ ಜೀವನದಲ್ಲಿ ಅಳವಡಿಸ್ಕೊಳ್ತೀರಿ, ಅದನ್ನೆಲ್ಲ ನೀವೇ ಹೇಳಬೇಕು. ನೀವೇನಷ್ಟೇ ಅಲ್ಲ, ಎಲ್ಲರೂ ಯುವಕರು ಒಂದು ಹೇಳುವಂಥದ್ದು ಆಗಬೇಕು ಅಂತ ಹೇಳಿ ಸರ್ ನನಗೆ ಪ್ರೋತ್ಸಾಹಿಸಿ ಹುರಿದುಂಬಿಸಿದರು. ಇದಕ್ಕಾಗಿ ನಾನು ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಇವತ್ತಿನ ವಚನವನ್ನು ನಾವು ನೋಡೋದಾದರೆ ದಾಸಿಮಯ್ಯನವರ ವಚನ, ಕಡಿಗೀಲಿಲ್ಲದ ಬಂಡಿ ಹೆಡೆಗೆಡೆಯದೆ ಮಾಂಬುದೆ, ಕಡಿಗೀಲು ಬಂಡಿಗಾಧಾರ, ಈ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡಭಕ್ತರ ನುಡಿಗಣವೇ ಕಡಿಗೀಲು ಕಾಣ ರಾಮನಾಥ ಅಂತ ವಚನ. ನಮಗೆ ದೇವರ ದಾಸಿಮಯ್ಯನವ್ರದ ವಚನಗಳ ಲಭ್ಯ ಇರುವುದು 176. ಈ ವಚನಗಳನ್ನೆಲ್ಲ ನಾವು ನೋಡೋದಾದರೆ ಇದ್ರ ಒಳಗಡೆ ಅವ್ರದ್ದು ಸಾರಾಂಶ ನಮಗೆ ಕಂಡು ಬರೋದು, ಮೇಲ್ಮೈಯಿಂದ ಕಂಡು ಬರೋದು ಯಾವಾಗ್ಲೂ ಸರಳತೆ ಮತ್ತು ಸಮನ್ವಯ ಜೀವನ, ಸತಿಪತಿಗಳ ನಡುವಿನ ಸಾಮರಸ್ಯ ಇರ್ಬೋದು, ಆಡಂಬಿಕ ಭಕ್ತಿಗೆ ವಿರುದ್ಧವಾಗಿರುವುದು, ಸಮಾಜದ ಅಸಮಾನತೆ ವಿರುದ್ಧವಾಗಿರುವಂಥದ್ದಾಗಿರ್ಬೋದು, ಇವೆಲ್ಲ ದೇವರ ದಾಸಿಮಯ್ಯನವರ ವಚನದ ಮೂಲ ತತ್ವಗಳಾಗಿರ್ತವೆ. ಅದರಲ್ಲಿ ಇವತ್ತಿನ ವಚನ ಏನಿದೆ, ಇದು ಸಮಾಜದ ಮತ್ತು ನಮ್ಮ ಸರಳ ಜೀವನದ ಸಹಬಾಳ್ವೆಗೆ ಸಹಕಾರಿಯಾಗುವಂತಹ ವಚನ ಆಗಿದೆ. ಸೊ ನಾವು ನೋಡೋದಾದ್ರೆ ಮೇಲ್ಮೈ ಶಬ್ದಾರ್ಥವನ್ನು ನೋಡೋದಾದ್ರೆ ಈ ವಚನದ್ದು ಕಡಿಗೀಲು. ಸೊ ನಾವು ನೋಡುವಂತ ಎತ್ತಿನ ಬಂಡಿಗೆ ಅದಕ್ಕೆ ಚಲಿಸ್ಬೇಕಾದ್ರೆ ಮುಂದೆ ಅದಕ್ಕೆ ಎತ್ತಿನ ಬಂಡಿಗೆ ಎತ್ತು ಕಟ್ಟಿರ್ತಾರೆ. ಆ ಬಂಡಿಗೆ 2 ದೊಡ್ಡ ಚಕ್ರಗಳೂ ಇರ್ತಾವೆ. ಅದನ್ನು ಓಡಿಸೋಕೆ ಒಬ್ಬ ರೈತ ಮೇಲೆ ಬಾರ್ಕೋಲ್ ಹಿಡ್ಕೊಂಡು ಕೂತಿರ್ತಾನೆ. ಸೊ ಅಂತ ಬಂಡಿಗೆ ಅಲ್ಲಿ ನೀವು ನೋಡೋದಾದ್ರೆ 2 ಚಕ್ರಗಳಿಗೂ ಒಂದೊಂದು ಕಡಿಗೀಲು, ಒಂದು ಗೇನಿನ ಅಷ್ಟು ಅಳತೆದ ಕಬ್ಬಿಣದ ಕಡಿಗೀಲನ್ನ ಆ ಬಂಡಿಗಳ ಗಾಲಿಗೆ ಸಿಕ್ಸಿರ್ತಾರೆ. ಸೊ ಈ ಬಂಡಿಗೆ ಗಾಲಿ ಬಿಚ್ಚಿ ಹೋಗ್ಬಾರ್ದು ಅನ್ನೋ ಉದ್ದೇಶದಿಂದ ಕಟ್ಟಿರುವಂತ ಕಡಿಗೀಲು ಏನಿದೆ, ಇದನ್ನ ದಾಸಿಮಯ್ಯನವರು ಬಂಡಿಯನ್ನ ನಮ್ಮ ಜೀವನದ ಬದುಕಿಗೆ, ಆಮೇಲೆ ಕಡಿಗೀಲನ್ನ ವಚನಗಳ ಶರಣರ ನುಡಿಗಳಾದ ವಚನಗಳಿಗೆ ಹೋಲಿಕೆ ಮಾಡ್ಯಾರ. ಎಷ್ಟು ಕಡಿಗೀಲು ಇದು ಬಂಡಿಗೆ ಮಹತ್ವ ಇದೆಯೋ, ಅದೇ ರೀತಿ ವಚನಗಳು ಕೂಡ ನಮ್ಮ ಜೀವನದ ಬದುಕಿನ ಉದ್ದಕ್ಕೂ ಕೂಡ ಬಹಳ ಮುಖ್ಯವಾಗಿ ಬಂದಿರ್ತಾವೆ. ನಾವು ನೋಡೋದಾದ್ರೆ ಇದು ನೋಡ್ರಿ, ಎಷ್ಟು ಸರಳವಾಗಿ ಒಂದೇ ಮಾತಿನೊಳಗಡೆನ ಇದನ್ನ ಹೇಳ್ಬಿಟ್ಟಿದ್ದಾರೆ ದೇವರ ದಾಸಿಮಯ್ಯನವರು ಅಂತಂದ್ರ, ಈ ಜೀವನ ಅನ್ನೋದನ್ನ ಬಂಡಿಗೆ ಹೋಲಿಕೆ ಮಾಡಿದ್ದಾರೆ, ಆಮೇಲೆ ಕಡಿಗೀಲಿಗೆ ವಚನಗಳನ್ನ ಹೇಳಿಬಿಟ್ರು. ಆದ್ರೆ ನಾವ್ ಇದನ್ನ ನೋಡ್ಕೊಂತ ಹೋದ್ರಪ್ಪ ಅಂತಂತಂದ್ರ ಕಾಣೋದು ನಮ್ದು ಜೀವನ ಹೆಂಗ ಅಂತಂದ್ರ ಒಂದು ಬಂಡಿ ತರ. ಸೊ ನಮ್ಮ ಬಂಡಿ ಅನ್ನೋದು ಏನಿರ್ತದ, ಇವತ್ತು ನಮ್ಮ ಜೀವನದೊಳಗಡೆ ನಮ್ಮ ಜೊತೆಗೆ ಬಂಡಿಯಲ್ಲಿ ಏರಿದಂಗ ನಮ್ಮ ತಂದೆ ತಾಯಿಗಳು, ಸಹೋದರ ಸಹೋದರರು, ಪತಿ ಪತ್ನಿ, ಮಕ್ಕಳು, ಸಂಬಂಧಿಕರು ಎಲ್ಲರೂ ಕೂತ್ಕೊಂಡಿರ್ತಾರ. ನಾವು ಅದ ಬಂಡಿನ ಸಾಗಿಸ್ಕೋತ ಹೋಗ್ತಿರ್ತೀವಿ. ಬಂಡಿಗೆ ಹೆಂಗ ಏರು ಇಳು ಬರ್ತದ ದಾರಿಯೊಳಗಡೆ, ತಿರುವುಗಳು ಬರ್ತಾವು. ಅದೆಲ್ಲ ಕಷ್ಟಗಳನ್ನು ದಾಟ್ಕೊಂಡು ಅದು ಬಂಡಿ ಹೆಂಗ್ ಹೋಗ್ತಿರ್ತದ, ಹಂಗೆ ನಮ್ಮ ಜೀವನದ ಬಂಡಿ ಒಳಗಡೆನು ಕಷ್ಟ ನಷ್ಟಗಳು ಬರ್ತಾವು, ಸುಖ ದುಃಖಗಳು ಬರ್ತಾವು, ಏರಿಳಿತಗಳು ಬರ್ತಾವು. ಅದನ್ನೆಲ್ಲನೂ ಕೂಡ ನಾವು ಬಂಡಿಯಲ್ಲಿ, ನಮ್ಮ ಸಂಸಾರದ ಬಂಡಿ ಒಳಗಡೆ ನಡೆಸ್ಕೋತ ಹೋಗ್ತಿರ್ತೀವಿ. ಇಲ್ಲಿ ನಾವು ನೋಡ್ಬೇಕಾಗಿರೋದು ಏನಪ್ಪಾ ಅಂತಂತಂದ್ರ, ಸಾಮಾನ್ಯವಾಗಿ ಒಬ್ಬೊಬ್ಬರು ಬಂಡಿ ದೊಡ್ಡದೂ ಇರ್ಬೋದು, ಒಬ್ಬೊಬ್ಬರು ಬಂಡಿ ಸಣ್ಣದೂ ಇರ್ಬೋದು. ಶ್ರೀಮಂತ ಆದವ ಏನ್ ಮಾಡ್ತಾನಪ್ಪ ಅಂತಂದ್ರ, ತನ್ನ ಬಂಡಿಗೆ ಅಗದಿ ಬಲಿಷ್ಠವಾದಂತ ಎತ್ತುಗಳನ್ನ ತಗೊಂಡು ಬಂದು ಕಟ್ಟಿ ಆ ಬಂಡಿನ ಎಳ್ಸಕ್ ಪ್ರಯತ್ನ ಮಾಡ್ತಾನ. ಆಮೇಲೆ ಅದಕ್ಕೆ ಸಿಂಗಾರ ಮಾಡಿರ್ತಾನ, ಸುಣ್ಣ ಬಣ್ಣ ಹೆಚ್ಚಿರ್ತಾನ, ದೊಡ್ಡ ಗಾಲಿ ಇಟ್ಟಿರ್ತಾನ, ಎಲ್ಲಾನು ಮಾಡಿ ಎಷ್ಟೇ ಅಲಂಕಾರ ಮಾಡಿ ಇದು ಮಾಡಿರ್ತಾನ. ಇನ್ನೊಬ್ಬೊಂದು ಬಂಡಿ ಸಾಧಾರಣನೂ ಇರ್ಬೋದು. ಆದ್ರೆ ನಾವು ಇಲ್ಲಿ ಗಮನಿಸ್ಬೇಕಾಗಿದ್ದು ಏನಂದ್ರ, 2 ಬಂಡಿಗಳು, ಒಂದು ಆಡಂಬರದ ಬಂಡಿ ಇರಲಿ, ಒಂದು ಸಾಮಾನ್ಯ ಬಂಡಿ ಇರಲಿ, ಯಾವುದೇ ಬಂಡಿ ಇದ್ರೂ ಆ 2 ಬಂಡಿಗೆ ಕಾಮನ್ ಆಗಿ ಕಾಣಿಸೋದು ನಮಗೆ ಏನಪ್ಪಾ ಅಂತಂದ್ರ ಈ ಕಡಿಗೀಲು. ಈ ಕಡಿಗೀಲು ಏನದ
ಕಡಗಿಲಿದ್ದಗೆ ಅದು ಇರೋದು ನೋಡಿದ್ರಂದ್ರೆ ಅದು ಭಾಳ ಎತ್ತರನೂ ಇರೋದಿಲ್ಲ, ಒಂದು ಗೇನಿನಷ್ಟೇ ಎತ್ತರ ಕರಿದು ಕಬ್ಬಿಣದ್ಲೇನ ಮಾಡಿರುವಂತ ಕಡಗಿಲ್ ಇರ್ತದ. ಅದನ್ನ ಎರಡು ಗಾಲಿಗೂ ಹಾಕಿರ್ತಾರೆ. ಸೊ ಅದು ಯಾವುದೇ ಬಂಡಿ ಇದ್ರೂ ಕೂಡ ಶ್ರೀಮಂತದನ ಅಂತೇಳಿ ಅದನ್ನ ಕಬ್ಬಿಣದ ಬಿಟ್ಟು ಅವ ಬಂಗಾರದ ಮಾಡಕ್ಕೂ ಆಗೋದಿಲ್ರಿ. ಅದು ಕಬ್ಬಿಣದಿದ್ರನ ಅದಕ್ಕೆ ಒಂದು ದೃಢತೆ ಬರ್ತೈತಿ. ಸೊ ಅದು ಗಾಲಿನೂ ಹಿಡ್ಕೊತತಿ. ಎಂಥ ಸಂದರ್ಭದೊಳಗಡನು ದೃಢವಾಗಿ ಬಂಡಿಯನ್ನು ನಡ್ಸ್ಕೊಂತ ಹೋಗಾಕ ಅದು ಭಾಳ ಹೆಲ್ಪ್ ಮಾಡತ್ತಿರ್ತತೆ. ಸೊ ಅಂಥ ಕಡಿಗಿಲ್ ಏನದ ಅದು ನಮ್ಮ ಜೀವನಕ್ಕೆ ಬಹಳಷ್ಟು ಮುಖ್ಯವಾಗಿದೆ ಅಂತೇಳಿ ಇಲ್ಲಿ ದಾಸಿಮಯ್ಯನವರು ಹೇಳತ್ತದ. ಸೊ ಇದನ್ನ ನಾವು ಕಡಿಗಿಲನ್ನ ನೋಡ್ಕೋತ ಹೋಗೋದಾತಪ್ಪ ಅಂತಂದ್ರೆ ಇದಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಈಗ ನಾವು ಇದನ್ನ ಪ್ರಾಮುಖ್ಯತೆಯನ್ನ ನಾವು ಇವತ್ತಿನ ಅಲ್ಲ, ಇತಿಹಾಸದಿಂದನೂ ನೋಡ್ಕೋತ ಹೋಗ್ಬೋದು. ಇತಿಹಾಸದೊಳಗಡೆ ನಿಮಗೆಲ್ಲ ಗೊತ್ತಿರುವಂಗ ರಾಮಾಯಣದೊಳಗಡೆ ದಶರಥ ಮಹಾರಾಜಂದು ಒಂದು ಕತೆ ಬರ್ತದ. ಅದು ನಿಮಗೆ ಎಲ್ಲರಿಗೂ ಗೊತ್ತದ. ಏನಪ್ಪಾ ಅಂತಂದ್ರ ದಶರಥ ಮಹಾರಾಜ ಒಂದ್ ಸಾರಿ ಹೋಗಿ ಯುದ್ಧಕ್ಕೆ ಹೋಗಿರ್ತಾನ, ಯುದ್ಧ ಮಾಡ್ತಿರ್ತಾನ. ಯುದ್ಧ ಮಾಡುವಾಗ ಎರಡು ಚಕ್ರಗಳಿಗೂ ಒಂದು ಕಡಿಗಿಲ್ ಹಾಕಿರ್ತಾರಲ್ಲ, ಆ ಒಂದು ಚಕ್ರದ ಕಡಿಗಿಲು ಅದು ಬಿಚ್ಚಿ ಕಳಿಸಿ ಹೋಗ್ಬಿಟ್ಟಿರ್ತದೆ. ಇದನ್ನ ಪ್ರಪ್ರಥಮವಾಗಿ ನೋಡಿದ್ ಯಾರಪ್ಪ ಅಂತಂದ್ರ ಅವನ ಪತ್ನಿಯಾದಂತ ಕೈಕೆ. ಆಕಿ ಅದನ್ನ ನೋಡಿ ಇಲ್ಲ ಇವತ್ತ ಕಡಿಗಿಲು ಬಿಚ್ಚಾಕತ್ತಿದ್ದು, ಈ ಬಿಚ್ಚುವಂತ ಕಡಿಗೆ ಬಿಚ್ಚಿ ಬಿಡ್ತಪ್ಪ ಅಂತಂತಂದ್ರ ಮಹಾರಾಜನ ರಥದ ಒಂದು ಚಕ್ರ ಬಿಚ್ಚಿ ಹೋಗ್ತತಿ, ರಾಜನ ರಥನ ಬಿದ್ದು ಹೋತಪ್ಪ ಅಂತಂದ್ರ ರಾಜನ ಜೀವಕ್ಕ ಆಪತ್ತು ಅಂತ ಹೇಳಿ ಆಕಿ ಕಂಡ್ಕೊಂಡು ಏನ್ ಮಾಡ್ತಾಳ, ಆ ರಥದ ಗಾಲಿಗೆ ಹೋಗಿ ತನ್ನ ಹೆಬ್ಬರಳನ್ನ ಇಟ್ಟು ಅದು ಚಕ್ರದ ಕಡಿಗಿಲಿನ ತರ ಚಕ್ರಕ್ಕೆ ಕಡಿಗಿಲಿಗೆ ತರ ಅದು ಹೆಬ್ಬರಳನ್ನ ಇಟ್ಟು ಆ ರಥ ನಡೆಸುವಂಗ ಅವಳು ಸುರಕ್ಷತೆನ ಕೊಡ್ತಾಳ. ಇದನ್ನ ಅದು ದಶರಥ ಮಹಾರಾಜ ಯುದ್ಧ ಮಾಡುವಾಗ ನೋಡ್ತಾನ್ರಿ ಅದನ್ನ. ಸೊ ಇದನ್ನ ಯುದ್ಧನೂ ಮಾಡ್ತಾನ, ಆ ಚಕ್ರ ಬೀಳಾರ್ದಂಗ ಆ ಕೈಕೆ ಆ ರಥನೂ ಹಿಡಿದಿಡ್ತಾಳ. ಇಷ್ಟೆಲ್ಲ ಆದ್ಮೇಲೆ ಅವತ್ತಿನ ದಿವಸ ದಶರಥ ಮಹಾರಾಜ ಆ ಯುದ್ಧವನ್ನ ಗೆಲ್ತಾನ್ರಿ. ಸೊ ಯುದ್ಧವನ್ನ ಗೆದ್ದ ಅಂತಂದ್ಮೇಲೆ ಆಮೇಲೆ ಬಂದು ಕೈಕೇಯಿಗೆ ಹೇಳ್ತಾನ, ನೋಡು ನೀ ಇಷ್ಟೆಲ್ಲ ನನಗೆ ರಥನ ಇದನ್ನ ಹಿಡಿದಿಡಾಕ ಸಹಾಯ ಮಾಡಿದಿ, ನಿನಗೆ ಏನ್ ಬೇಕು 2 ವರ ಕೇಳು ಅಂತ ಹೇಳಿ ಕೇಳ್ತಾನ್ರಿ. ಸೊ ಹಂಗೆ ಕೇಳಿದ ತಕ್ಷಣ ಅವಳು ಅವತ್ತು ಅದನ್ನ ಬಳಸಂಗಿಲ್ರಿ, ಆ ವರಗಳನ್ನ ಅವತ್ತ ಕೇಳುದಿಲ್ಲಕ್ಕೆ. ಅದನ್ನ ನಿಮಗೆ ಗೊತ್ತಿರುವಂಗ ಶ್ರೀರಾಮನ ಪಟ್ಟಾಭಿಷೇಕ ಮರುದಿನ ಅದ ಅಂದ್ರೆ ಹಿಂದಿನ ದಿವಸ ರಾತ್ರಿ ಆ ವರಗಳನ್ನ ಆಕಿ ಕೇಳ್ತಾಳ. ಮುಂದೆ ಏನಾಗ್ತದೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ನಾವು ಇಲ್ಲಿ ಏನ್ ಗಮನಿಸ್ಬೇಕಾಗಿರುವಂತ ಒಂದು ಅಂಶ ಅಂತಂದ್ರ, ಅವತ್ತ ದಶರಥ ಮಹಾರಾಜ ಯುದ್ಧನ ಗೆದ್ದಾನ ಅಂತಂದ್ರ ಆಕಿ ಕೈಕಿಗೆ 2 ವರ ಕೊಟ್ಟಾನ ಅಂತಂದ್ರ ಆಕಿಂದ ಅಷ್ಟೇ ಪ್ರಾಮುಖ್ಯತೆನು. ಯುದ್ಧ ಗೆಲ್ಲಾಕ ಸಾವಿರಾರು ಜನ ಸೇನಾಧಿಪತಿಗಳು, ಸೈನಿಕರು, ಆಮೇಲೆ ಅಸ್ತ್ರಶಸ್ತ್ರಗಳನ್ನು ತಯಾರು ಮಾಡಿದ ಕುಶಲಕರ್ಮಿಗಳು ಎಲ್ಲರೂ ಅದಾರ ಅದ್ರೊಳಗಡೆ. ಸೊ ಅವ್ರಿಗೂ ಎಲ್ಲರಿಗೂ ಒಂದೊಂದು ವರ ಕೇಳ್ರಿ ಅಂತೇಳಿ ಕೇಳಬಹುದಾಗಿತ್ತು ಅವನು. ಬಟ್ ಆದ್ರ ಕೈಕೆಗೆನೆ ಅಷ್ಟೇ ಸ್ಪೆಷಲ್ ಆಗಿ ಕೇಳಿದ, ನಿನಗೆ ಏನ್ ಬೇಕು 2 ವರ ಕೇಳು ಅಂತ ಹೇಳಿ ಕೇಳಿದ. ಯಾಕಪ್ಪ ಅಂದ್ರ ದಶರಥ ಮಹಾರಾಜನಿಗೆ ಗೊತ್ತಿತ್ತು ತನ್ನ ರಥದ 2 ಚಕ್ರಗಳ ಕಡಿಗಿಲಿನ ಮಹತ್ವ ಎಷ್ಟೈತಿ ಅಂತ ಹೇಳಿ. ಸೊ ಆಕಿ ಕೈಕೆ ಅವತ್ತು ತಾನೇ ಕಡಿಗಿಲಾಗಿ ತನ್ನ ಹೆಬ್ಬಟ್ಟನೆ ಇಟ್ಕೊಂಡು ನಿಂತಿರೋದ್ರಿಂದ ಇಡೀ ದಿನ ಸೊ ಆಕಿಗೆ ಏನಾಗ್ತದೆ ಅಂತಂದ್ರ ಒಂದು ಗಂಡನ ಸುರಕ್ಷತೆಯನ್ನು ಮಾಡ್ಬೇಕಂತನ್ನುವಂಥದ್ದು ಇತ್ತು. ಸೊ ಇದು ಮಾಡಿರೋದನ್ನ ನೋಡಿದ್ನಲ್ಲ ರೀ ದಶರಥ ಮಹಾರಾಜ, ಅವನಿಗೆ ಅನಿಸ್ತದ ಇದು ಕಡಿಗಿಲಿನ ಮಹತ್ವ ಭಾಳ ಅದ ಅಂತೇಳಿ ಗೊತ್ತಿರ್ತದ. ಸೊ ಹಿಂಗಾಗಿ ಅವನು ಆಕಿಗೆ ವರ ತಗೋರಿ ಅಂತೇಳಿ ಕೇಶಿ ವರ ಕೇಳು ಅಂತೇಳಿ ಕೊಟ್ಟಿರ್ತಾನೆ. ಪಾಯಿಂಟ್ ಅಂತಂದ್ರೆ ಇಲ್ಲಿ ನಾವು ನೋಡ್ಬೇಕಾಗಿರೋದು, ಒಂದು ಕ್ಷಣ ನಾವು ವಿಚಾರ ಮಾಡಿದಪ್ಪ ಅಂತಾರ ಆ ಯುದ್ಧದೊಳಗಡೆ ಆ ಕಡಿಗಿಲ್ ಅವತ್ತ ರಥಕ್ಕಿದ್ದು ಅದೇನಾದ್ರೂ ಕಳಿಸಿ ಬೀಳಿಲ್ಲ ಅಂತಂದ್ರ ಏನಾಗ್ತಿತ್ತು. ಸೊ ಅವತ್ತದು ಕಡಿಗಿಲ ಬಿದ್ದಿಲ್ಲ ಅಂತಂತಂದ್ರ ಆಕಿದ ಕೈಗೆ ಅವತ್ತ ಆ ರಥಕ್ಕೆ ಹಿಡಿದಿಡುವಂತ ಕೆಲಸನ ಮಾಡ್ತಿದ್ದಿಲ್ಲ. ಆಮೇಲೆ ದಶರಥ ಮಹಾರಾಜನು ಆಕಿಗೆ 2 ವರ ಕೇಳು ಅಂತೇಳಿ ವರನ ಕೊಡ್ತಿರ್ಲಿಕ್ಕಿಲ್ಲ. ಸೊ ಆಕೆ ಆ ವರಗಳನ್ನ ರಾಮನ ಪಟ್ಟಾಭಿಷೇಕ ಹಿಂದಿನ ದಿವಸ ಕೇಳ್ತೂ ಇರ್ಲಿಲ್ಲ. ಸೊ ಅವಾಗ ನಮಗೆ ಏನಾಗ್ತದಪ್ಪ ಅಂತಂತಂದ್ರ ಆ ರಾಮಾಯಣನ ಆಗ್ತಿರ್ಲಿಲ್ಲ. ನನಗನ್ಸಿದಂಗ ಈ ವಚನ ಕೇಳಿದ ಮೇಲೆ, ಕಡಿಗಿಲಿನ ಮಹತ್ವವನ್ನ ತಿಳ್ಕೊಂಡ ಮೇಲೆ ನನಗೇನ್ ಅನಿಸ್ತದಪ್ಪ ಅಂತಂದ್ರ, ಇಲ್ಲ ಆ ಕಡಿಗಿಲೇ ಈ ರಾಮಾಯಣಕ್ಕೆ ಮೊದ್ಲೇದಾಗಿ ಕೊಟ್ಟಂತ ಟ್ವಿಸ್ಟೇ ಇಲ್ಲೇದ ಅಂತ ನನಗೆ ಅನಿಸ್ತದ್ರಿ. ಇಲ್ಲದೆ ಇದ್ರಂತಂದ್ರ ಅವ ರಾಮ ಪಟ್ಟಾಭಿಷೇಕ ಆಗಿಬಿಟ್ಟಿದ್ರ ವನವಾಸಕ್ಕೂ ಹೋಗ್ತಿರ್ಲಿಲ್ಲ, ಸೀತೆ ಅಪಹರಣನೂ ಹಾಕಿರ್ಲಿಲ್ಲ, ಏನೂ ಆಗ್ತಿರ್ಲಿಲ್ಲ. ಎಲ್ಲ ಸುಸಮೃದ್ಧವಾಗಿ ಸರಾಗವಾಗಿ ನಡ್ಕೊಂಡು ಹೋಗ್ಬಿಡ್ತಿತ್ತು. ಅವತ್ತು ಯಾಕಾರ ಅದು ಕಡಿಗೆಯಲ್ಲಿ ಬಿಚ್ಚಿ ಬಿತ್ತಲ್ಲ ಅಂತಂತಂದು ಅದರ ಮಹತ್ವವನ್ನ ನನಗೆ ಅಷ್ಟು ಅನುಭವ ಬಂತು. ಸೊ ಇದನ್ನ ಗೊತ್ತಿರುವಂತ ದೇವರ ದಾಸಿಮಯ್ಯನವರು ಕಡಿಗೆಲಿನ ಮಹತ್ವವನ್ನ ಇಲ್ಲಿಗೆ ತಗೊಂಡು ಬಂದು ಹೇಳ್ತಿದ್ದಾರೆ. ಸೊ ನಾವು ಈಗ ನೋಡ್ಕೊತ ಹೋದ್ರಪ್ಪ ಅಂತಂದ್ರೆ ನಮ್ಮ ಜೀವನನೂ ಒಂದು ಬಂಡಿ ಅಂತಂದಂಗಾತು. ಸೊ ಕಡಿಗಿಲು ವಚನಗಳು ಅಂದಂಗಾತು. ಸೊ ನಾವು ನಮ್ಮ ಜೀವನದೊಳಗಡೆ ಚೆನ್ನಾಗಿ ಸುಗಮವಾಗಿ ನಮ್ಮ ಜೀವನವನ್ನು ನಡ್ಸ್ಕೋತ ಹೋಗ್ಬೇಕು. ಇವತ್ತು ನಾವು
ಅಂತ ಹೇಳಿ ಪ್ರಯತ್ನ ಮಾಡ್ತಿರ್ತೀವ್ರಿ. ಏನು ಸಾತ್ವಿಕ ಜೀವನವನ್ನ ನಡೆಸ್ಕೊಂಡು ಪ್ರಯತ್ನ ಮಾಡ್ತಿರ್ತೀವಿ. ಆದ್ರೆ ಇವತ್ತಿನ ದಿನ ಎಷ್ಟು ಕಷ್ಟ ಅದ ಅಂದ್ರೆ ಕಲಿಯುಗದೊಳಗಡೆ ನಮ್ಮ ಸುತ್ತಮುತ್ತಲು ಇರುವಂತಹ ಎಲ್ಲ ಅತಿ ಆಸೆ ಪಡಬೇಕಾದಂತಹ ವಸ್ತು ಆಗಿರ್ಬೋದು, ಅಥವಾ ಇನ್ನೊಬ್ಬರನ್ನು ನೋಡಿ ಅಸೂಯೆ, ಕ್ರೋಧ, ಮದ ಮತ್ಸರಗಳು ಎಲ್ಲನೂ ತುಂಬ್ಕೊಂಡ್ ಬಿಟ್ಟಿರ್ತಾವ್ರಿ. ಮದವೇರಿದ ಈ ಕಡುದರ್ಪ ಏರಿದಂತಹ ಈ ಬಂಡಿ ಆದಂಗ ಆಗ್ಬಿಟ್ಟದ್ರಿ ನಮ್ಮ ಜೀವನ. ಸೊ ಇದ್ರೊಳಗಡೆ ಈ ಎಲ್ಲ ಏನ್ ಮಾಡ್ಬಿಡ್ತಾವ ಅಂದ್ರೆ ತಾಮಸದ ಗುಣಗಳು ಆ ನಮ್ಮ ಬಂಡಿಯ ಎರಡೂ ಚಕ್ರಗಳು ಏನದಾವಲ್ಲ ಯಾವತ್ತಿಗೂ ಹೊರಗೆ ದುಗುಷವನ್ನು ಎರಡು ಕೆಡಬೇಕಂತ ನಿಂತಂಗ ಮಾಡ್ತಿರ್ತಾವ್ರಿ. ಸೊ ಅದ್ರೊಳಗಡೆ ನಾವು ಎಷ್ಟೇ ನಾವು ಪ್ರಯತ್ನ ಪಟ್ಟು ನಮ್ಮ ಜೀವನ ಬಂಡಿ ನಡೆಸ್ಕೋತ ಹೋಗ್ತಿರ್ತೀವಿ. ಹೌದು, ಈಗ ಬಂಡಿ ಐತಿ, ಬಂಡಿ ನಿಂತಿಲ್ಲ, ಬಂಡಿ ಐತಿ, ಅದನ್ನ ನಾವು ಕಡಿಗಿಲಿ ಇರ್ಲಾರ್ದನು ನಿಂದ್ರಿಸ್ಬೋದಲ್ಲ ಅಂತ ನಿಂದ್ರಿಸ್ಬೋದ್ರಿ. ಅಸೆಂಬಲ್ ಮಾಡಿ ಅದನ್ನ ನಿಂದ್ರಿಸ್ಬೋದು ಶೋಕೇಸ್ ಪೀಸ್ನಾಗ ಇಟ್ಟಂಗ. ಬಟ್ ಅದನ್ನ ನಡ್ಸಕ್ ಆಗೋದಿಲ್ಲ, ನಡೆಯಂಗಿಲ್ಲ ಅಂತಂದ್ರೆ ಆ ಬಂಡಿ ಅದು ಬಂಡಿನೇ ಆಗೋದಿಲ್ಲ, ಅದರದ ಉಪಯೋಗನೇ ಇಲ್ಲ. ಅದೇ ರೀತಿ ಜೀವನನೂ ಸಹಿತ ನಾವು ನಿಂತ ನೀರಿನಂಗ ನಿಂದಿರ್ಬೋದು, ನಿಂತ ನೀರಿನಂಗ ನಿಂತಪ್ಪ ಅಂತಂದ್ರೆ ಅದಕ್ಕೆ ಜೀವನನೂ ಅಂತ ಕರೆಯಂಗಿಲ್ಲ. ಸೊ ಬಂಡಿ ಆಗ್ಲಿ ಅಥವಾ ಜೀವನ ಆಗ್ಲಿ ಎರಡೂ ನಡ್ಕೊಂತನೇ ಇರಬೇಕು. ಇಂಥದ್ರೊಳಗಡೆ ನಾವು ಏನ್ ಮಾಡ್ತಿದೀವಪ್ಪ ಅಂತಂದ್ರೆ ಇವತ್ತು ಎಷ್ಟು ಜೀವನದೊಳಗೆ ಪ್ರಲೋಭನೆಗಳು ಬಹಳ ಅದಾವ್ರಿ ಕಲಿಯುಗದೊಳಗಡೆ. ಇಷ್ಟೆಲ್ಲ ಇದ್ರೂ ಕೂಡ ಅದನ್ನೆಲ್ಲ ನಾವು ಬಿಟ್ಟು ನಾವು ಇನ್ನೊಬ್ರು ದುರಾಸೆ ಪಡಬಾರ್ದು, ಇನ್ನೊಬ್ರಿಗೆ ಮನಸ್ಸು ನೋಯಿಸಬಾರ್ದು ಅನ್ಕೊಂಡು ಜೀವನ ಮಾಡ್ತಿರ್ಬೇಕಾದ್ರೂ ಸಹಿತ ನಮಗೆ ಯಾವ್ದಾದ್ರು ಒಂದು ಮಾರ್ಗದರ್ಶನ, ಸರಿ ದಾರಿ ತೋರಿಸುವಂತಹ ಒಂದು ಮಾರ್ಗದರ್ಶನ ಬೇಕಾಗತ್ತಪ್ಪ ಅಂತಂತಂದ್ರ ಅದಕ್ಕೆ ಅಡಿಗಿಲ್ಲಂತ ಇರುವಂತಹ ಈ ಶರಣರ ವಚನಗಳೇ ಕಾರಣ ಆಗ್ತಾವು ಅಂತ ಹೇಳಿ ಅನಿಸ್ತದ್ರಿ. ಈಗಿನ ಕಾಲದೊಳಗಡೆ ಸಾತ್ವಿಕ ಜೀವನ ನಡೆಸೋದು ಕಷ್ಟ ಅದಂತ ನಿಮಗೆ ಎಲ್ಲರಿಗೂ ಗೊತ್ತದ್ರಿ. ಅದನ್ನೇ ನಾವು ಹಿಂದೆ ಹೋಗಿ ನೋಡಿದ್ರಪ್ಪ ಅಂದ್ರೆ ಶರಣರ ಕಾಲದೊಳಗಡೆ ಒಂದಿಬ್ರು ಶರಣರು ಅದಾರ. ಯಾರು? ಆಯ್ದಕ್ಕಿ ಲಕ್ಕಮ್ಮ ಮತ್ತು ಅವಳ ಪತಿ ಮಾರಯ್ಯ. ನಿಮಗೆ ಗೊತ್ತಿರುವಂಗ ಆಯ್ದಕ್ಕಿ ಲಕ್ಕಮ್ಮನೂ ಒಬ್ಬ ವಚನಗಾರ್ತಿನಿ. ಅವಳು ಮತ್ತು ಅವಳ ಗಂಡ ಮಾರಯ್ಯ ಇಬ್ರು ದೇವಸ್ಥಾನದೊಳಗಡೆ ಹೋಗಿ ಅವತ್ತಿನ ದಿವಸ ಕೆಳ ಬಿದ್ದಿರಂತ ಅಕ್ಕಿಗಳನ್ನ ಆಯ್ಕೊಂಡು ಬಂದು ಅದರಿಂದ ಅನ್ನ ಮಾಡಿ ಅವ್ರು ಅವತ್ತಿನ ಜೀವನ ನಡೆಸ್ತಿರ್ತಾರೆ. ಸೊ ಹಿಂಗೆ ನಡೆಸ್ತಿರ್ಬೇಕಾದ್ರೆ ಅವ್ರಿಗೆ ಅನಿಸ್ತದ ದಿನಾಲು ಹೋಗುದು, ಅಕ್ಕಿ ಆಯ್ಕೊಂಬರೋದು, ದಿನಾಲು ಅವತ್ತು ಅಡಿಗೆ ಮಾಡಿ ತಿನ್ನೋದು, ಇದೇ ಅವ್ರ ಕಾಯಕ ಇರ್ಬೇಕಾದಾಗ ಒಂದು ದಿವಸ ಮಾರಯ್ಯ ಏನ್ ನೋಡ್ತಾನಪ್ಪ ಅಂದ್ರೆ ದೇವಸ್ಥಾನದೊಳಗಡೆ ಜಾಸ್ತಿ ಅಕ್ಕಿ ಕೆಳ ಬಿದ್ದದ್ದನ್ನು ನೋಡ್ತಾರೆ. ನೋಡಿ ಅವ್ರಿಗೆ ಅನಿಸ್ತದ, ಇವತ್ತು ನಾನು ಜಾಸ್ತಿ ಅಕ್ಕಿಗಳು ಬಿದ್ದಾವು, ಇವನು ಜಾಸ್ತಿ ಅಕ್ಕಿ ಆಯ್ಕೊಂಡು ಹೋಗ್ಬಿಟ್ನಿ ಅಂತಂದ್ರೆ ನಾಳೆಗೆ ನಾನು ದೇವಸ್ಥಾನಕ್ಕೆ ಬಂದು ಅಕ್ಕಿ ಮಾಡ್ಕೊಳ್ಳೋದು ಆಯ್ದು ತಪ್ಪುತ್ತಾ. ಸೊ ಇವತ್ತೊಂದಿಷ್ಟು ಒಂದಿಷ್ಟು ಅಕ್ಕಿನ ನಾ ಹೆಚ್ಚಿಗೆ ಒಯ್ದ್ರೆ ಹೆಂಗೆ ಅಂತ ಅನ್ಕೊಂಡು ಅವ್ರು ಏನು ಮಾಡ್ತಾರೆ, ಭಾಳ ಕಷ್ಟ ಅಕ್ಕಿನ ನಾಳೆಗೂ ಆಗುವಷ್ಟು ಗಂಡ ಹೆಂಡತಿಗೆ ಆಗುವಷ್ಟು ಒಯ್ತಾರೆ. ಒಯ್ದ್ರಪ್ಪ ಅಂತಂದ್ರೆ ಮನೆಗೆ ಹೋಗಿ ತೋರಿಸ್ತಾರ ಆಯ್ದಕ್ಕಿ ಲಕ್ಕಮ್ಮಗ. ಅವ್ರಿಗೆ ತೋರಿಸಿದ ತಕ್ಷಣ ಅವ್ರು ಅಂತಾರ, ಇಷ್ಟಕ್ಕೊಂದು ಅಕ್ಕಿ ಯಾಕೆ ತಂದಿರಿ ನೀವು, ನಮಗೆ ಇವತ್ತು ಬೇಕಾಗಕ್ಕಿನ್ನ ದಿನಕ್ಕಿಂತ ಜಾಸ್ತಿನ ಅಕ್ಕಿ ಅದಾವಲ್ಲ ಇವು ಅಂತಂದಾಗ ಅವ್ರಂತಾರ, ಇಲ್ಲ ನಾಳೆಗೆ ನಂದು ಜೀವನದ ನಾಳೆಗೂ ನಂದು ಅಕ್ಕಿ ಆಯ್ಕೆ ಆಯ್ದು ಅಂತ ಕೆಲಸದ, ಅದಕ್ಕೆ ನಾನು ಬೇಜಾರಾಗುತ್ತೆ, ಸುಮ್ಮನೆ ನಾಳೆಗೆ ಒಂದಿನ ಬೇಡ ಅಂತೇಳಿ ಇವತ್ತು ಒಂದಿಷ್ಟು ಹಿಡಿ ಅಕ್ಕಿ ಹೆಚ್ಚಿಗೆ ತಂದಿನಿ ಅಂತೇಳಿ ಹೇಳ್ತಾರೆ. ಅದನ್ನ ನೋಡಿದಂತಹ ಆಯ್ದಕ್ಕಿ ಲಕ್ಕಮ್ಮ ತನ್ನ ಗಂಡನಿಗೂ ಸಹಿತ ಒಂದು ಬುದ್ಧಿ ಮಾತನ್ನ ಹೇಳ್ತಾಳ್ರಿ ಅವಳು ವಚನದ ಮೂಲಕ. ಏನ್ ಹೇಳ್ತಾಳಪ್ಪ ಅಂತಂತಂದ್ರ, ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗುಂಟೇನಯ್ಯ, ರೋಷ ಎಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೇನಯ್ಯ, ಈಸಕ್ಕಿ ಆಸೆ ನಿಮಗೇಕಯ್ಯ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ, ಅಮರೇಶ್ವರ ಲಿಂಗಕ್ಕೆ ದುಗುರ ಮಾರಯ್ಯ ಅಂತ ಹೇಳ್ತಾಳ್ರಿ. ಬರೀ ಒಂದು ಹಿಡಿ ಅಕ್ಕಿನ ಹೆಚ್ಚಿಗೆ ತಂದಿದ್ದಕ್ಕ ಅವಳು ಇಷ್ಟ ಆಸೆಯನ್ನ ನಾವು ಮಾಡಬಾರ್ದು. ಆಸೆ ಅನ್ನೋದು ಯಾವತ್ತಿದ್ರೂ ಕೂಡ ಅದು ರಾಜರಿಗೆ ಇರ್ತದ, ಸಿಟ್ಟು ಕೋಪ ಏನಾದ್ರು ಇದ್ರೆ ಅದು ಯಮದೂತರಿಗೆ ಇರ್ತದ. ಇಷ್ಟೆಲ್ಲ ಅಕ್ಕಿನ ನೀವು ಆಯ್ಕೆ ಮಾಡ್ಕೊಂಡು ತಗೊಂಡ್ಬಂದಿರಂತಂದ್ರ ಇದು ಈಶ್ವರನಿಗೆ ಒಪ್ಪುದಿಲ್ಲ, ಇದು ನೀವು ಮಾಡಿದ್ದು ತಪ್ಪು ಅಂತ ಹೇಳಿ ವಚನದ ಮೂಲಕ ತನ್ನ ಗಂಡನಿಗೆ ಮಾರಯ್ಯನಿಗೆ ಅಕ್ಕಿ ಅವತ್ತ ಬುದ್ಧಿ ಮಾತು ಹೇಳ್ತಾಳ್ರಿ. ಸೊ ಇಲ್ಲಿ ನೋಡ್ಬೋದು ನೀವು, ಬರೀ ಒಂದು ಹಿಡಿ ಅಕ್ಕಿನ ಅವಳು ಎಕ್ಸ್ಟ್ರಾ ಮಾರಯ್ಯ ತಂದಿದ್ದಕ್ಕೇನೆ ಒಂದು ವಚನದ ಮೂಲಕ ತನ್ನ ಗಂಡಗನೇ ಆ ವಚನದ ಮೂಲಕ ಬುದ್ಧಿ ಹೇಳ್ತಾಳ. ಸೊ ಇಂದಿನ ದಿವಸದೊಳಗಡೆ ನಾವು ನೋಡೋದಾತಪ್ಪ ಅಂತಂತಂದ್ರ ನಮ್ಮ ಸುತ್ತಮುತ್ತಲೇ ಇರುವಂತದ್ದು ನಮ್ದು ಹೆಂಗಾಗ್ಬಿಟ್ಟದಪ್ಪ ಅಂತಂದ್ರೆ, ನಾವು ಇವತ್ತಿನ ಊಟದ್ದು ಇವತ್ತಿಂದ ಅಷ್ಟೇ ಅಲ್ಲ, ನಾವು ನಾಳೆ ನಾವು ರಿಟೈರ್ಡ್ ಆಗಿಂದ ಹೆಂಗಿರಬೇಕು ಅದಕ್ಕೂ ಕೂಡ ಸಂಪತ್ತಿನ ಕ್ರೋಢೀಕರಣ ಮಾಡ್ತಿರ್ತೀವಿ. ಅದಷ್ಟೇ ಅಲ್ಲದೆ ಒಂದಿಷ್ಟು ಜನ ಇವತ್ತಿನ ತಮ್ಮ ಜನ್ರೇಷನ್ಗೂ ಅಲ್ಲ, ಮುಂದಿನ 10 ತಲೆಮಾರಿನವರು ತಿನ್ಲಿ ಅನ್ನೋ ಲೆಕ್ಕಕ್ಕೆ ಅಷ್ಟೊಂದು ಸಂಪತ್ತಿನ ಕ್ರೋಢೀಕರಣ ಮಾಡುವಂತ ದುರಾಸೆಗೆ ಬಿದ್ದಿರ್ತೀವಿ. ಸೊ ಹಿಂಗ್ ಬಿದ್ದಾಗ ಈ ಆಸೆ ಅನ್ನೋದು ದುರಾಸೆ ಆದಾಗ ಈ ಕೆಲಸದ ಒಳಗಡೆ ನಾವ್ ಏನ್ ಮಾಡ್ಬಿಡ್ತೀವಪ್ಪ ಅಂತಂದ್ರ ಅದೆಷ್ಟೋ ಜನರಿಗೆ ಮನಸ್ಸಿಗೆ ನೋವು ಮಾಡಿರ್ತೀವಿ.
ಇನ್ನೊಬ್ಬರನ್ನ ತುಳಿದಿರ್ತೀವಿ, ಇನ್ನೊಬ್ಬರಿಗೆ ಸುಳ್ಳು ಹೇಳಿರ್ತೀವಿ. ಇಷ್ಟೆಲ್ಲ ಬಹಳ ಕಷ್ಟ ದೊಡ್ಡ ದೊಡ್ಡ ಅಂತ ಕೆಟ್ಟ ಕೆಲಸಗಳನ್ನು ನಮ್ಮಿಂದ ಮಾಡುವಂತ ಕಾರ್ಯ ಆಗ್ಬಿಟ್ಟಿರ್ತದೆ. ಸೊ ಇಂಥ ಟೈಮ್ನೊಳಗಡೆ ನಾವು ಏನ್ ಮಾಡ್ಬೋದು ಇವತ್ತ ಅಂತಂದ್ರೆ, ನಾವು ನೋಡ್ಬೇಕಾಗಿರೋದು ನಮಗ ಆಸೆ ಅನ್ನೋದನ್ನ ಬಿಡಬೇಕು. ನಾವು ಇದು ಆಸೆ, ಇದು ಬಿಡಬೇಕು. ಆಯ್ತು, ಮುಂದೆ ಏನ್ ಮಾಡ್ಬೋದು, ಸುಳ್ಳು ಹೇಳ್ಬಾರ್ದು, ಮುಂದೆ ಏನ್ ಮಾಡ್ಬೋದು, ಇನ್ನೊಬ್ಬರಿಗೆ ಮನಸ್ಸಿಗೆ ನೋಯಿಸಬಾರ್ದು. ಇದನ್ನೆಲ್ಲಾನು ನಮಗೆ ಹೇಳ್ಕೊಡೋದು ಯಾವುದು ಅಂತಂದ್ರೆ ವಚನಗಳೇನೆ. ಸೊ ಈ ಆಸೆ ಬಗ್ಗೆ ಅಂತ ಮಾತಾಡಕ್ ಬಂದಾಗ ಇನ್ನೊಂದು ವಚನ ನನಗೆ ನೆನಪು ಬರ್ತದೆ, ಅಲ್ಲಮ ಪ್ರಭುಗಳದ್ದು. ಅಲ್ಲಮ ಪ್ರಭುಗಳನ್ನು ಕೂಡ ಅವರು ಒಂದು ಆಸೆ ಬಗ್ಗೆನೇ ಒಂದು ವಚನ ಹೇಳ್ತಾರೆ. ಹಣ್ಣು ಮಾಯೆ ಎಲ್ಲ, ಹೆಣ್ಣು ಮಾಯೆ ಎಲ್ಲ, ಮಣ್ಣು ಮಾಯೆ ಎಲ್ಲ, ಮನದ ಮುಂದನ ಆಸೆಯೇ ಕಾಣ ಗುಹೇಶ್ವರ ಅಂತ ಹೇಳ್ತಾರೆ. ನಾವು ಮಾಯೆ ಅಂತಂದ್ರ ಹೆಣ್ಣು, ಹಣ್ಣು, ಮಣ್ಣು ಇವೆಲ್ಲ ಮಾಯೆ, ಇವನ್ನೆಲ್ಲ ಬಿಟ್ಟು ನಾವು ಇರ್ಬೋದು ಅಂತ ಹೇಳಿ ಅನ್ಕೋಬಹುದ್ರಿ. ಬಟ್ ನೀವು ಇಲ್ಲಿ ನೋಡ್ಬೋದು, ಆಯ್ದಕ್ಕಿ ಲಕ್ಕಮ್ಮನ ಗಂಡ ಮಾರಯ್ಯ ಬರೀ ಒಂದು ಹಿಡಿ ಅಕ್ಕಿ ತಂದಿದ್ದನ್ನು ಸತಕ್ಕೆ ಅದು ಆಸೆನೇ ಆಗಿ ಅದೂ ಒಂದು ಮಾಯೆ ಅಂತ ಹೇಳಿ ಅವ್ರಂದ್ರು. ಸೊ ಈಗ ಅಲ್ಲಮ ಪ್ರಭುಗಳು ಅದೇ ಹೇಳ್ತಿದ್ದಾರೆ, ನಮ್ಗೆ ಹೆಣ್ಣು, ಹಣ್ಣು, ಮಣ್ಣು ಇದಷ್ಟೇ ಮಾಯೆ ಅಲ್ಲ, ನಮಗ್ ಕಣ್ಣ ಮುಂದೆ ಇರುವಂತಹ, ಮನಸ್ಸಿನ ಮುಂದೆ ಇರುವಂತಹ ಒಂದು ಸಣ್ಣ ಆಸೆನೂ ಕೂಡ ಅದೇ ಮಾಯೆಯಾಗಿ ಬಿಡ್ತದೆ. ನಮಗದು ಗೊತ್ತಾಗೋದಿಲ್ರಿ. ಇವತ್ತೊಂದು ಆಸೆ ಪಡ್ತೀವಿ ನಾವು ಏನೋ ಒಂದು ವಸ್ತು, ಅದು ಆಸೆನೋ ಅದು ದುರಾಸೆನೋ ಅದು ಬಹಳ ದರ್ ಇಸ್ ವೆರಿ ಥಿನ್ ಲೈನ್ ಡಿಫ್ರೆನ್ಸ್ ಅಷ್ಟೇ ಇರ್ತದೆ. ಗೊತ್ತಾಗೋದಿಲ್ಲ ಯಾವಾಗ ಆಸೆ ಇದ್ದಿದ್ದು ದುರಾಸೆ ಆಯಿತು ಅಂತೇಳಿ. ಮತ್ತು ಅದು ಸಿಗ್ತೈತೆ ಸಿಗುವುದಿಲ್ಲೋ ಅನ್ನುವಂಥ, ಸಿಗಲೇಬೇಕು ಅನ್ನೋಂಥ ಒಂದು ಹಠದೊಳಗಡೆ ನಮ್ಗೆ ಗೊತ್ತಿದ್ದು ಗೊತ್ತಿಲ್ಲಾರ್ದೂ ಕೂಡ ನಾವು ಎಷ್ಟೋ ತಪ್ಪುಗಳನ್ನು, ಎಷ್ಟೋ ಜನರಿಗೆ ಮೋಸಗಳನ್ನು ಮಾಡ್ಬೋದು, ಅಥವಾ ಸಣ್ಣ ಸುಳ್ಳುಗಳನ್ನು ಹೇಳ್ಬೋದು. ಈ ರೀತಿಯಾಗಿ ನಾವು ಮಾಡ್ಬೋದಂಥ ಸಂದರ್ಭಗಳನ್ನು ಒದಗಿ ಬರ್ತಾರೆ. ಸೊ ಇಂಥ ಸಂದರ್ಭದೊಳಗಡೆ ನಮ್ಮ ಜೀವನದೊಳಗೆ ಪ್ರತಿ ಹಂತದೊಳಗಡೆನೂ ನಾವು ಜೀವನದ ಬಂಡಿ ನಡೆಸ್ಬೇಕಾದ್ರೆ ಈ ಶರಣರ ವಚನಗಳೇ ಕಡಿಗಿಲಿನ ಥರ ನಡೀತಾವ್ರೆ. ಸೊ ಈ ಎಲ್ಲ ಹಂತದೊಳಗಳು ಅಂತಂದ್ರೆ ಹೆಂಗೆ, ಒಂದು ಇದು ಆಸೆ ಪಡೋದು ಒಂದೇ ಅಂತಲ್ಲ. ನಾವು ನೋಡ್ಬೇಕಂತಂತಂದ್ರೆ ಈಗ ಒಂದು ಜೀವನದೊಳಗೆ ದಿನ ಮಾರ್ನಿಂಗ್ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗುವವರೆಗೂ, ಒಬ್ಬ ಚಿಕ್ಕ ವ್ಯಕ್ತಿಯಿಂದ ಹಿಡಿದು ಒಂದು ರಿಟೈರ್ಡ್ ಆದಂಥ ವ್ಯಕ್ತಿಯವರೆಗೂ ತೊಗೊಂಡ್ರಪ್ಪ ಅಂತಂದ್ರೆ ನಾವು ಒಂದು ನಡೆ ನುಡಿ ಎಲ್ಲದಕ್ಕೂ ಕೂಡ ವಚನಗಳು ಮಾರ್ಗದರ್ಶನನ ತೋರ್ತಾವ್ರಿ. ಸೊ ಇಲ್ಲಿ ನುಡಿ ಅಂತ ಬಂದಾಗ ಬಸವಣ್ಣವರು ಒಂದು ವಚನವನ್ನು ಹೇಳ್ತಾರೆ ನಮಗೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಔದೆನಬೇಕು, ನುಡಿಯೊಳಗಾಗಿ ನಡೆಯಿದರೆ ಕೂಡಲ ಸಂಗಮ ದೇವನೊಲಿಯನಲಿಯ ಅಂತೇಳಿ ಅವರು ಹೇಳ್ತಾರೆ. ಸೊ ನೋಡ್ರಿ, ನುಡಿ ಮಾತಾಡುವಂತ ಮಾತಿಗೂ ಸತಕ ಹೆಂಗಿರ್ಬೇಕು ಅನ್ನೋದನ್ನು ಸತಕ ಹೇಳುವಂತದಕ್ಕೆ ವಚನವನ್ನ ಶರಣರು ಬರೆದು ಬಿಟ್ಟಿದ್ದಾರೆ. ನೋಡುದ್ರಂತಂದ್ರೆ ನಾವು ಮುತ್ತಿನ ಹಾರದಂಗೆ ಇರಬೇಕು, ಸ್ಫಟಿಕದ ಶಲಾಖೆ ಅಂತ ಇರಬೇಕು, ದೀಪ್ತಿ ಅಂತಿರಬೇಕು ಅಂತೆಲ್ಲ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ನಾವು ಗೊತ್ತಿರುವಾಗ ಈ ವಚನಗಳು ಎಲ್ಲ ನಮಗೆ ಮಾರ್ಗದರ್ಶನವನ್ನ ಮಾಡ್ತಿರ್ಬೇಕಾದ್ರೆ ಜೀವನವನ್ನ ನಡೆಸೋದು ಬಹಳಷ್ಟು ಸರಳ ಆಗಿಬಿಡ್ತದೆ. ಹೌದು, ಹಂಗಾದ್ರೆ ನಮ್ದು ಜೀವನದೊಳಗಡೆ ನಡೆಸ್ಬೇಕಾದ್ರೆ ವಚನಗಳೇ ಕಡಿಗಿಲ್ಲ ಆಗ್ತಾವು. ಆದ್ರೆ ಜೀವನದ ಬಂಡಿಗೆ ಮತ್ತೆ ಬೇರೆ ಯಾವ ಮಹತ್ವ ಇಲ್ಲನೋ ಅಂತೇಳಿ ನಾವು ವಿಚಾರ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲ, ಬಂಡಿಗೂ ಸಹಿತ ಬಹಳಷ್ಟು ಭಾಗಗಳದಾವು. ದೊಡ್ಡ ಚಕ್ರಾನು ಐತಿ, ಅದಕ್ಕೆ ಮುಂದೆ ಎತ್ತಾಕಂತ ಹೇಳಿ ಸಾವಿರಾರು ರೂಪಾಯಿ ಕೊಟ್ಟು ಖರೀದಿ ಮಾಡಿದಂಥ ಬಲಶಾಲಿ ಎತ್ತುಗಳೂ ಅದಾವ್ರಿ. ಸೊ ಆ ಎತ್ತುಗಳೂ ಅದಾವು, ಇದೂ ಅದಾವು. ಅದ್ರ ಕಡಿಗಿಲಿಗೆ ಯಾಕೆ ಮಹತ್ವ ಕೊಟ್ಟಾರಪ್ಪ ಅಂತಂದ್ರೆ, ಕಡಿಗಿಲಿ ನೀವು ನೋಡ್ರಿ, ಅದು ಸಣ್ಣದ ಒಂದು ಗೇನ್ ಅಷ್ಟು ಇರ್ತತಿ, ಖರೀದಿರ್ತದೆ, ಕಬ್ಬಿಣದಲ್ಲೇ ಮಾಡಿದ್ದು. ಅದ್ರ ಕಿಮ್ಮತ್ತು ನಾವು ಆಡು ಭಾಷೆಯೊಳಗೆ ಕಾಸಿನ ಕಡಿಗಿಲು ಅಂತೇಳಿ ಕರಿತೀವಿ. ಸೊ ಇಷ್ಟು ಇರಬೇಕಾದಂಥ ಕಡಿಗಿಲಿಗೆ ನಾವು ಕಂಪೇರ್ ಮಾಡಿದ್ರೆ ಭೌತಿಕವಾಗಿ ಅದರದ್ದು ವ್ಯಾಲ್ಯೂ ಕಡಿಮೆ ಇರ್ಬೋದು, 100 ರೂಪಾಯಿ ಒಳಗಿರ್ಬೋದು, ಸಾವಿರಾರು ಲಕ್ಷಾಂತರ ರೂಪಾಯಿದೊಳಗಡೆ ಬಂಡಿ ಎತ್ತುಗಳೂ ಸಿಗ್ಬೋದು ನಮಗೆ. ಆದ್ರೆ ಬಂಡಿ ಹೇಳ್ಬೇಕಾದ್ರೆ ಎತ್ತೂ ಎಷ್ಟು ಮುಖ್ಯನೋ, ಬಟ್ ಅದ್ರದ್ದು ವ್ಯಾಲ್ಯೂ ಜಾಸ್ತಿ ಇದಲ್ಲ. ಸೊ ಈ ಕಡಿಗಿಲಿ ಏನದ, ಸಣ್ಣದಿದ್ರೂ ಕೂಡ ಅದ್ರದ್ದು ಕಿಮ್ಮತ್ತು ಜಾಸ್ತಿ. ಹೆಂಗೆ ವ್ಯಾಲ್ಯೂ ಹೆಚ್ಚಾಗ್ತದೆ, ಅದು ಇರಲಿಲ್ಲ ಅಂತಂದ್ರೆ ಬಂಡಿ ನಡ್ಸ್ಲಕ್ಕನೇ ಹೆಂಗೆ ಆಗೋದಿಲ್ಲ. ಸೊ ಅದಕ್ಕೆ ಶರಣರ ವಚನಗಳು ಅದಾವಲ್ಲ, ಇವೆಲ್ಲ ನಮ್ಗೆ ಕಡಿಗಿಲಿನ ರೀತಿ ನಮ್ಮ ಜೀವನದ ಬಂಡಿ ನಡೆಸ್ಬೇಕಾದ್ರೆ ಈ ಎಲ್ಲ ತಾಮಸ ಗುಣಗಳು ನಮ್ಮ ಬಂಡಿಯ ಚಕ್ರವನ್ನು ಹೊರದೂಡ್ಬೇಕಾದ್ರೆ ಈ ಕಡಿಗಿಲಿನಷ್ಟೇ ದಿನದಲ್ಲಿ ನಾವು ಮಾಡುವಂಥ ದೇವರಿಗೆ ಮಾಡುವಂಥ ನಮಸ್ಕಾರ, ಮುಂಜಾನೆಯಿಂದ 24 ತಾಸು ಒಳಗಡೆ ಒಂದು 10 ನಿಮಿಷ ಧ್ಯಾನ ಮಾಡ್ಬೋದು, ದೇವರ ಸ್ಮರಣೆ ಮಾಡ್ಬೋದು. ಬಟ್ ಅದು ಎಲ್ಲ ಅವತ್ತಿನ ದಿನವನ್ನು ಫುಲ್ ಹೆಂಗೆ ನಮಗೆ ಎನರ್ಜೆಟಿಕ್ ಆಗಿ ಇರ್ತದೆ. ಒಂದು ಮಾಡುವಂಥ ಒಂದು ವ್ಯಾಯಾಮ ಇರ್ಬೋದು, ಒಂದು ಅರ್ಧ ತಾಸು ಮಾಡುವಂಥ ಯೋಗ ಇರ್ಬೋದು. ಇವೆಲ್ಲ ನಮ್ಗೆ ಹೆಂಗೆ ಅದನ್ನು ನಮ್ಮ ಜೀವನದ 24 ತಾಸು ಅವತ್ತಿನ ದಿವಸ ಉಲ್ಲಾಸಮಯವಾಗಿ ಇಡ್ತಾವೋ, ಹಂಗೆ ನಮ್ಮ ಜೀವನಕ್ಕೆ ಕಡಿಗಿಲಿನಂತೆ ಇದು ಸಣ್ಣವಾಗಿರುವಂತಹ ಈ ವಚನಗಳು ಕೂಡ ದೊಡ್ಡ ಬಂಡಿಯನ್ನು ನಡೆಸ್ಲಾಕ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತಾವು ಅಂತ ಹೇಳಿ ದೇವರ ದಾಸಿಮಯ್ಯನವರು ಹೇಳಕತ್ತಾರೆ. ಸೊ ಈಗ ಈ ಈ ಗಾದೆಗಳಂತೆ ಇರುವಂತಹ ಈ ಸರಳ ಭಾಷೆ ಸುಂದರವಾಗಿ ಹೇಳಿರುವಂತಹ ಈ ವಚನಗಳು ಇಷ್ಟೆಲ್ಲ ಇರಬೇಕಾದಾಗ
ನಮ್ಗೆ ಜೀವನ ನಡ್ಸಕ್ಕೆ ವಚನಗಳು ಅಷ್ಟೇ ಅದಾವಣ ಇತಿಹಾಸ ತೆಗೆದು ನೋಡಿದ್ರಂದ್ರ ಇಲ್ಲ. ಸೊ ಅಲ್ಲೆಲ್ಲ ನಾವು ಇತಿಹಾಸ ತೆಗೆದು ನೋಡಿದ್ರಂದ್ರೆ ಪುರಾಣ ಕಾಲದಿಂದ್ರೂ ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಆಮೇಲೆ ಭಗವದ್ಗೀತೆ, ಮಹಾಗ್ರಂಥಗಳಾದ ರಾಮಾಯಣ, ಮಹಾಭಾರತ, ಇವು ಎಲ್ಲನೂ ಅದಾವು. ಇವು ಸಹಿತ ನಮಗೆ ಜೀವನ ಹೆಂಗೆ ನಡೆಸ್ಬೇಕು ಅನ್ನೋದಕ್ಕೆ ದಾರಿದೀಪವಾಗಿ ಮಾರ್ಗದರ್ಶನ ಮಾಡುವಷ್ಟು ಎಲ್ಲನೂ ಅಳವಡಿಸ್ಕೊಂಡು ಹೆಂಗಿರಬೇಕು ಅನ್ನೋದನ್ನ ಹೇಳ್ತಾವ್ರಿ. ಆದ್ರೆ ಪಾಯಿಂಟ್ ಅಂತಂದ್ರೆ ಇಲ್ಲೇ ಇವು ವಚನಗಳಿಗೆ ಹೆಂಗೆ ವಿಭಿನ್ನ ಅಂತಂದ್ರೆ, ವಚನಗಳು ಅತ್ಯಂತ ಸರಳವಾಗಿ ಸುಲಲಿತವಾಗಿ ನಮ್ಮ ಆಡು ಭಾಷೆ ಒಳಗಡೆ ಗಾದೆ ಮಾತಿನಂತೆನೇ ಬರೆದಿದ್ದು ಅಂಥವು ಅದಾವ್ರಿ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅಂತನೂ ಒಂದು ಮಾತದಲ್ಲ. ಸೊ ಅದೇ ಥರ ಈ ಗಾದೆ ಮಾತಿನಂತೆ ವಚನಗಳು ಅವರು ಏನೋ ನೋಡಿ ಹೆಂಗೋ ಬರೆದಿದ್ದಲ್ಲ. ಈ ಅವು ವೇದಗಳ ಏನೇ ಇದ್ರೂ ಸಹಿತ ದ್ವಾಪರ ಯುಗ, ತ್ರೇತಾಯುಗದೊಳಗಡೆ ಬರೆದಿದ್ದು ಅಂಥವು ಅದಾವು. ಸೊ ಅವಾಗಿನ ಆ ಸಂದರ್ಭದೊಳಗಡೆ ಯಾವುದು ತಪ್ಪು ಯಾವುದು ಸರಿ ಅಂತೇಳಿ ಇತ್ತು. ಬಟ್ ಈಗ ನಡೆಯಕತ್ತಿದ್ದು ಕಲಿಯುಗದೊಳಗಡೆ ಇರುವಂಥ ಪ್ರಾಬ್ಲಮ್ಸೇ ಬೇರೆ. ಸೊ ಈ ಪ್ರಾಬ್ಲಮ್ಸಿಗೆ ಎಲ್ಲದಕ್ಕೂ ಪ್ರಸ್ತುತವಾಗಿರುವಂಗೆ, ಕರೆಂಟ್ ಪ್ರಾಬ್ಲಮ್ಸಿಗೆಲ್ಲ ಕರೆಕ್ಟಾಗಿ ಹೊಂದಿಕೊಳ್ಳುವಂಗೆ ಇರುವಂತಹ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಅಂತಂದ್ರೆ ಈ ವಚನಗಳನ್ನು ನಮ್ಮ ಶರಣರು ಬರೆದಿದ್ದಾರೆ. ಸೊ ಈ ವಚನಗಳು ಏನದಾವಲ್ಲ, ಇವುಗಳು ಎಲ್ಲವೂ ಸೇರಿಕೊಂಡು ನಮಗೆ ಮಾರ್ಗದರ್ಶನ ಮಾಡ್ತಾವು. ನಾವು ಒಬ್ಬರಿಗೆ ಅಂತಲ್ಲ, ಒಬ್ಬ ಸಣ್ಣ ಮಗುಗೂ ಹಿಡ್ಕೊಂಡು ಅವ್ರಿಗೆ ನಾವು ಸಣ್ಣ ವಯಸ್ಸಿನೊಳಗಡೆನ ಕರೆ ಹೇಳಬೇಕು, ಸುಳ್ಳು ಹೇಳಬಾರ್ದು ಅಂತ ಹೆಂಗೆ ಹೇಳಬೇಕು ಅದಕ್ಕೂ ಒಂದು ವಚನ. ಅವರು ಈ ಗುರು ಹಿರಿಯರಿಗೆ ಹೆಂಗೆ ಮರ್ಯಾದೆ ಕೊಡಬೇಕು, ಹೆಂಗೆ ಮಾತಾಡಿಸ್ಬೇಕು ಅದಕ್ಕೂ ಒಂದು ವಚನ. ಅಥವಾ ನಾವು ಮುದುಕರಾದ್ರೂ ಕೂಡ ಮುದುಕರಾಗಿ ನಾವು ಹೆಂಗಿರಬೇಕು ಅದಕ್ಕೂ ಒಂದು ವಚನ. ಪ್ರತಿ ಹಂತದೊಳಗಡೆನೂ ಒಂದೊಂದು ವಚನಗಳು ನಮ್ಮ ಜೀವನದ ಬಂಡಿ ಸ್ಟಾರ್ಟ್ ಮಾಡಿದಾಗಿಂದ ಹಿಡಿದು ಮುಗಿಯುವವರೆಗೂ ಆ ಕಡಗಿಲ್ಲಂತೆ ಆ ಬಂಡಿಗೆ ಕಡಗಿಲ್ ಹೆಂಗೆ ಹಿಡ್ಕೊಂಡು ನಿಂತಿರ್ತದೆ ಚಕ್ರನ, ಹಂಗೆ ನಮ್ಮ ಜೀವನದೊಳಗಡೆ ಈಗ ವಚನಗಳು ಅದಾವು. ಈ ವಚನಗಳನ್ನು ನಾವೇನಾದ್ರೂ ತೆಗೆದಿದ್ದೇ ಆದಲ್ಲಿ ಆ ಬಂಡಿ ನಾವು ಎಷ್ಟೇ ಶಕ್ತಿಯುತವಾಗಿರುವಂಥ ಎತ್ತಿ ಎಳಿತಿರ್ಲಿ ಅಥವಾ ಎಷ್ಟೇ ನಾವು ಅಲಂಕಾರ ಮಾಡಿರ್ಲಿ ಆ ಬಂಡಿಗೆ ಅರ್ಥನ ಬರುವುದಿಲ್ಲ, ನಮ್ಮ ಜೀವನದ ಬಂಡಿನೂ ಸಾಗಕ್ಕಾಗೋದಿಲ್ಲ. ಸೊ ಹಂಗೆ ನೋಡೋದತ್ತಪ್ಪ ಅಂದ್ರೆ ಈ ಮಾಸಿಕ ಚಿಂತನೆ ವಚನಗೋಷ್ಠಿ ಏನದಲ್ಲ, ಇದು ಒಂಥರ ಕಡಿಗಿಲಿದ್ದಂಗನೇ ರೀ. ಯಾಕಂದ್ರೆ ನಾವು 30 ತಿಂಗಳದೊಳಗೆ 30-31 ದಿವಸದ ನಾವು ನಮ್ಮ ಜೀವನದ ಎಲ್ಲ ಕಾರ್ಯಗಳನ್ನು ಮಾಡ್ತಿರ್ತೀವಿ, ನಮ್ಮ ವ್ಯವಹಾರಗಳನ್ನು ನೋಡ್ಕೋತಿರ್ತೀವಿ. ಬಟ್ ಆದರೂ ಒಂದು ತಿಂಗಳದೊಳಗಡೆ ದಿವಸಕ್ಕೆ ಒಂದು ದಿವಸ 1 ತಾಸು ಒಳಗಡೆ ನಾವು ಇಷ್ಟೆಲ್ಲ ಎಲ್ಲರೂ ಭೇಟಿ ಆಗ್ತೀವಿ. ಆಮೇಲೆ ಎಲ್ಲ ಶರಣ ವಚನಗಳನ್ನ ಚರ್ಚೆ ಮಾಡ್ತೀವಿ. ಸೊ ಇದು ನಮಗೆ 30 ದಿವಸ, ಮುಂದಿನ 30 ದಿವಸಕ್ಕೆ ನಡ್ಕೊಂಡು ಹೋಗ್ಬೇಕು, ಹೆಂಗೆ ನಡ್ಕೊಂಡು ಹೋಗ್ಬೇಕು ಅಂತ ಅನ್ನುವಂತಹ ಮಾರ್ಗದರ್ಶನ ಕೊಡ್ತದೆ. ಸೊ ಇದರಿಂದ ಎಲ್ಲ ನೋಡೋದಾದ್ರಪ್ಪ ಅಂತಂದ್ರೆ ಎಷ್ಟು ಸರಳ ಸುಂದರವಾಗಿ ದೇವರ ದಾಸಿಮಯ್ಯನವರು ಈ ವಚನವನ್ನು ಹೇಳ್ಯಾರ. ಈ ವಚನ ಇನ್ನೊಮ್ಮೆ ಓದೋದಾದ್ರ, ಕಡಗೀಲಿಲ್ಲದ ಬಂಡಿ ಹೆಡೆಗಡೆಯದೆ ಮಾನ್ಬದೆ, ಕಡಗೀಲು ಬಂಡಿಗಾಧಾರ, ಈ ಕಳುದರ್ಪವೇರಿದ ಒಡಲೆಂಬ ಬಂಡಿಗೆ ಬೃಢಭಕ್ತರ ನುಡಿಗಣವೇ ಕಡಗೀಲು ಕಾಣ ರಾಮನಾಥ ಅಂತೇಳಿ ಹೇಳಿದ್ದಾರೆ. ಸೊ ನಾವು ಇದನ್ನ ನೋಡೋದಪ್ಪ ಅಂತಂತಂದ್ರೆ ಇಷ್ಟು ಸರಳ ಸುಂದರವಾಗಿ ಎಲ್ಲ ಸಾಮಾನ್ಯ ವರ್ಗದವ್ರಿಗೂ, ಪಾಂಡಿತ್ಯ ಇಲ್ಲ, ಓದು ಬರಹ ಗೊತ್ತಿರಲಾರ್ದವ್ರಿಗೂ ಅರ್ಥ ಆಗುವ ರೀತಿ ಈ ವಚನಗಳು ನಮಗೆ ಹಾದಿ ಮಾಡಿಕೊಟ್ಟಿದ್ದಾವೆ. ಸೊ ಇಷ್ಟೆಲ್ಲ ನೋಡೋದಾತಪ್ಪ ಅಂತಂದ್ರೆ ಇವತ್ತಿನ ಈ ಸರಳವಾದ ಸುಂದರವಾದಂಥ ಒಂದು ವಚನವನ್ನು ನನಗೆ ನುಡಿ ಸೇವೆ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂಥ ಸಮಾಜದ ಎಲ್ಲ ಗುರು ಹಿರಿಯರಿಗೆ ನನ್ನ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ತಿಮ್ಮಾಪುರ್ ಸರ್ ಮತ್ತು ಅವರ ಕುಟುಂಬಕ್ಕೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು.